ಇನ್ನು ನಿಜಕ್ಕೂ ಧೂಳೆಬ್ಬಿಸ್ತಾ ಇರೋರು ಅಂತಂದರೆ ನಟ ದರ್ಶನ್ ಎಲ್ಲೆಲ್ಲಿ ಹೋಗ್ತಾರೆ ಜನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜಮಾಯಿಸ್ತಾರೆ. ಜೊತೆಗೆ ಏನಂದರೆ ಅಲ್ಲಿನ ಸ್ಥಿತಿಗತಿಗಳೇ ಬೇರೆ ಆಗಿಬಿಡ್ತವೆ. ಇನ್ನು ನೋಡ್ತಾ ಇದ್ದೀವಿ ನಾವು, ಬರೀ ಇಷ್ಟು ಮಾತ್ರ ಅಲ್ಲ, ಅವರು ಹೊರಗಡೆ ನಿಂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಜೊತೆಗೆ ಏನು ಅಂತಂದರೆ ಹೆಣ್ಮಕ್ಳ ಜೊತೆ ಮಾತಾಡುವಂಥ ರೀತಿ ಆಗಿರ್ಬೋದು, ಸ್ನೇಹಿತರ ಬೈಕ್ ಏರುವಂಥದ್ದಾಗಿರ್ಬೋದು, ಹಸ್ತಾಕ್ಷರ ಕೊಡೋದಾಗಿರ್ಬೋದು, ಅದೆಲ್ಲದರಲ್ಲೂ ಹೇಗೆ ಜನರನ್ನು ಸೆಳೆಯಬೇಕು ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ ದರ್ಶನ್ ಅವರಿಗೆ. ಇನ್ನು ಬೇವಿನಹಳ್ಳಿನಲ್ಲಿ ಗಾಯಗೊಂಡಂಥ ಬಸವನ ಆರೋಗ್ಯವನ್ನು ಕೂಡ ದಚ್ಚು ವಿಚಾರಿಸಿದರು. ಪ್ರಚಾರದ ವಾಹನದಿಂದ ಕೆಳಕ್ಕಿಳಿದು ಗೋವಿನ ಆರೋಗ್ಯವನ್ನು ವಿಚಾರಿಸಿದರು. ಬಸವನನ್ನು ಆರೈಕೆ ಮಾಡಬೇಕು ಅಂತ ಸೂಚನೆ ಕೊಟ್ಟು ಮುಂದಕ್ಕೆ ತೆರಳಿದರು ದರ್ಶನ್. ಈಗ ವಿಜುವಲ್ ನೋಡ್ತಾ ಇದ್ದೀವಿ ನೋಡಿ, ಹೆಂಗತ್ತ ಅವರ ಒಂದು ಚಿಕ್ಕ ಮಗುವನ್ನು ಕೂಡ ಎತ್ಕೊಂಡಿದ್ದಾರೆ ದರ್ಶನ್. ಬಹುಶಃ ಹಿಂಗೆ ಮಾಡಿಬಿಟ್ರೆ ಹಳ್ಳಿ ಜನಗಳು ಅತ್ಯಂತ ಸಹಜವಾಗಿಯೇ ಕರಗಿ ಹೋಗಿಬಿಡ್ತಾರೆ. ಯಾಕಂದರೆ ಒಬ್ಬ ನಾಯಕ ನಟ ಒಂದು ಚೂರು ಅಹಂಕಾರ ಇಲ್ಲದ್ರೆ ನಮ್ಮ ಜೊತೆ ಬೆರೆತನಲ್ಲಪ್ಪ ಅನ್ನುವಂಥದ್ದು ಒಂದು ದೊಡ್ಡ ಸಂಗತಿ ಆಗುತ್ತೆ. ದರ್ಶನ್ ಅದನ್ನು ಈ ನಾಟಕ ಮಾಡೋಕ್ಕೆ ಮಾಡ್ತಾರೆ ಅಂತಲ್ಲ, ಆ ದರ್ಶನ್ ಮನಸ್ಥಿತಿನೇ ಅಂಥದ್ದು. ಈ ನೋಡೋರಿಗೆ ಮಾತ್ರ ಒಂಥರ ಈ ದರ್ಶನ್ ಮುಖನೇ ಬೇರೆ ಇದೆ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತಾಡಿದಂಥ ಸಂದರ್ಭದಲ್ಲಿ, ನಾವು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ, ಈ ಮನುಷ್ಯ ನಿಜಕ್ಕೂ ಹಿಂಗಿರೋದ, ಇವರ ಮನಸ್ಥಿತಿನೇ ಬೇರೆ ಇದೆ ಅಂತ. ಅಂದರೆ ಈ ಕಷ್ಟದಲ್ಲಿದ್ದಂಥವ್ರಿಗೆ ತುಡಿಯೋದಾಗಿರ್ಬೋದು, ಮಿಡಿಯೋದಾಗಿರ್ಬೋದು. ನೋಡಿ, ಒಂದು ಯಾವುದೋ ಒಂದು ಹಸು ಗಾಯಗೊಂಡಿದೆ ಅನ್ನುವಂಥ ಸಂದರ್ಭದಲ್ಲಿ, ಒಂದು ಬಸವ ಗಾಯಗೊಂಡಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಆರೈಕೆ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಸುಮ್ಮನೆ ಈ ನಾಟಕ ಮಾಡಬೇಕು ಅಂತಂದ್ರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮನಸ್ಸಲ್ಲಿದ್ದರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ನೋಡ್ತಾ ಇದ್ದೀವಿ, ಒಂದು ಕಡೆಗೆ ದರ್ಶನ್ ಬಸವನ ಆರೋಗ್ಯವನ್ನು ವಿಚಾರಿಸ್ತಾ ಇರೋದು, ಇನ್ನೊಂದು ಕಡೆಗೆ ನಟ ದರ್ಶನ್ ಪುಟ್ಟ ಮಗುವನ್ನು ಎತ್ಕೊಂಡು ಪ್ರಚಾರ ಕಾರ್ಯವನ್ನು ಕೂಡ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ.